ನಮಸ್ತೆ. ವೈಕುಂಠ ಏಕಾದಶಿಯು ಡಿಸೆಂಬರ್ 30, 2025 ಮಂಗಳವಾರದಂದು ಬರುತ್ತದೆ. ಧನುರ್ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನದಂದು ವೈಕುಂಠ ಏಕಾದಶಿ ಬರುತ್ತದೆ. ಇದು ವಿಷ್ಣುವಿಗೆ ಸಮರ್ಪಿತವಾದ ದಿನ. ವೈಕುಂಠ ಏಕಾದಶಿಯ ತಿಥಿಯು ಆರಂಭ ಡಿಸೆಂಬರ್ 30 ಮಂಗಳವಾರದಂದು ಬೆಳಗ್ಗೆ 7:51ಕ್ಕೆ. ವೈಕುಂಠ ಏಕಾದಶಿಯ ತಿಥಿ ಅಂತ್ಯ ಆಗೋದು ಡಿಸೆಂಬರ್ 31 ಬುಧವಾರ ಬೆಳಗ್ಗೆ 5:01ಕ್ಕೆ. ಧನುರ್ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತಲೂ ಕರಿತೀವಿ. ಸಾಕ್ಷಾತ್ ವಿಷ್ಣು ದೇವರು ಯೋಗ ನಿದ್ರೆಯಿಂದ ಎದ್ದು ಉತ್ತರ ದ್ವಾರದ ಮೂಲಕ ಮುಕ್ಕೋಟಿ ದೇವಾನುದೇವತೆಗಳಿಗೆ ದರ್ಶನ ನೀಡುವ ಕಾರಣ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತೀವಿ. ವರ್ಷದಲ್ಲಿ ಯಾವ ಏಕಾದಶಿಯನ್ನು ಆಚರಿಸಲು ಸಾಧ್ಯವಾಗದಿದ್ದವರು ಈ ಒಂದು ಏಕಾದಶಿಯನ್ನು ಬಹಳ ಶ್ರದ್ಧೆ ನಿಷ್ಠೆಯಿಂದ ಮಾಡಿ ಇದರಿಂದ ವರ್ಷದಲ್ಲಿ ಬರುವ 24 ಏಕಾದಶಿಯನ್ನು ಆಚರಿಸಿದ ಪುಣ್ಯ ಸಿಗುತ್ತದೆ. ಜನ್ಮ ಜನ್ಮಗಳ ದಾರಿದ್ರ್ಯ ಪಾಪಗಳೆಲ್ಲ ದೂರವಾಗುತ್ತದೆ. ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ. ನೀವು ಅಂದುಕೊಂಡಂತಹ ಕಠಿಣ ಕಷ್ಟಗಳು, ಹಣಕಾಸಿನ ತೊಂದರೆಗಳು ಕಳೆದು ದೈವಬಲ ಸಿಗುತ್ತದೆ. ಈ ದಿನದಂದು ಯಾವುದೇ ಪುಣ್ಯ ಕೆಲಸಗಳನ್ನು ಮಾಡಿದರೂ ಅದರಿಂದ ಬರುವ ಲಾಭಗಳು ದುಪ್ಪಟ್ಟಿರುತ್ತದೆ. ವೈಕುಂಠ ಏಕಾದಶಿಯ ದಿನ ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಪುಣ್ಯ ಫಲ ಲಭಿಸುತ್ತದೆ. ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನ ನೀಡುತ್ತಾರೆ. ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣು ದೇವರ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ವೈಕುಂಠ ಏಕಾದಶಿಯ ದಿನ ತಪ್ಪದೇ ವಿಷ್ಣು ದೇವರ ದೇವಸ್ಥಾನಕ್ಕೆ ಹೋಗಿ ಉತ್ತರ ದ್ವಾರದ ಮೂಲಕ ದರ್ಶನವನ್ನು ಮಾಡಬೇಕು. ಮಹಾವಿಷ್ಣು ದೇವರು ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದೇವಾನುದೇವತೆಗಳಿಗೆ ದರ್ಶನ ನೀಡುವುದರಿಂದ ವೈಕುಂಠ ಏಕಾದಶಿಯ ದಿನ ವಿಷ್ಣು ಆಲಯಗಳಲ್ಲಿ ಉತ್ತರ ಭಾಗದಲ್ಲಿರುವ ವಿಶೇಷ ದ್ವಾರವಾದ ವೈಕುಂಠ ದ್ವಾರವನ್ನು ತೆರೆದಿರಲಾಗುತ್ತದೆ. ಈ ವೈಕುಂಠ ಏಕಾದಶಿಯ ದಿವಸ ಉಪವಾಸವಿದ್ದು ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನವನ್ನು ಪಡೆಯಬೇಕು. ಈ ರೀತಿ ದರ್ಶನ ಪಡೆದಾಗ ಜನ್ಮ ಜನ್ಮಗಳ ಪಾಪ ಕಳೆದು ಹೋಗಿ ದೈವ ಬಲ ಸಿಗುತ್ತದೆ. ಮನೆಯಲ್ಲಿ ವೈಕುಂಠ ಏಕಾದಶಿಯ ದಿನ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆಯೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಸ್ವಚ್ಛ ಮಾಡಿ ಕಲಿಯುಗ ಪ್ರತ್ಯಕ್ಷ ದೇವರು ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಹೂಗಳಿಂದ ಅಲಂಕಾರ ಮಾಡಿ ಗಂಧ, ಕುಂಕುಮ, ತುಳಸಿ ದಳಗಳಿಂದ ಅಲಂಕಾರ ಮಾಡಬೇಕು. ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲವಾದರೆ ವಿಷ್ಣು ದೇವರ ಯಾವ ಅವತಾರದಲ್ಲಿರುವಂತಹ ಫೋಟೋ ಅಥವಾ ವಿಗ್ರಹಗಳಿಗೆ ಗಂಧ, ಕುಂಕುಮ, ಪುಷ್ಪಗಳಿಂದ ಅಲಂಕಾರವನ್ನು ಮಾಡಬೇಕು. ಕೃಷ್ಣ, ನರಸಿಂಹಸ್ವಾಮಿ ಯಾವ ದೇವರಿದ್ದರೂ ಸಹ ಆ ದೇವರಿಗೆ ಗಂಧ, ಕುಂಕುಮ, ಹೂಗಳಿಂದ ಅಲಂಕಾರ ಮಾಡಿ ತುಪ್ಪದ ಆರತಿಯನ್ನು ಮಾಡಬೇಕು. ವೈಕುಂಠ ಏಕಾದಶಿಯ ದಿವಸ ಮನೆಯಲ್ಲಿ ವಿಷ್ಣು ದೇವರ ವಿಗ್ರಹ ಅಥವಾ ಫೋಟೋ ಮುಂದೆ ಬೆಲ್ಲದ ಆರತಿಯನ್ನು ಮಾಡುವುದು ಅಥವಾ 7 ಅಕ್ಕಿ ಹಿಟ್ಟಿನ ದೀಪವನ್ನು ನಾವೇ ತಯಾರಿಸಿ ಆರತಿಯನ್ನು ಬೆಳಗುವುದು, ದೀಪಾರಾಧನೆಯನ್ನು ಮಾಡುವುದು ವಿಶೇಷ. ನಮ್ಮ ಕಷ್ಟ ಏನೇ ಇರಲಿ, ನಮ್ಮ ಕೋರಿಕೆ ಏನೇ ಇರಲಿ ಭಗವಂತನ ಬಳಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ದೀಪಾರಾಧನೆ ಮಾಡುವುದರಿಂದ ಅದು ಬೇಗ ನೆರವೇರುತ್ತದೆ. ಮನೆಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಕುಟುಂಬ ಸಮೇತರಾಗಿ ಈ ದಿನ ಭಗವಂತನ ದರ್ಶನ ಮಾಡಿದರೆ ಇಡೀ ಕುಟುಂಬಕ್ಕೆ ವಿಷ್ಣು ರಕ್ಷಣೆ ಸಿಗುತ್ತದೆ. ವೈಕುಂಠ ಏಕಾದಶಿಯಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆನೆ ಮನೆಯಲ್ಲಿ ಪೂಜೆ ಮಾಡಿ ಕುಟುಂಬ ಸಮೇತರಾಗಿ ವಿಷ್ಣು ದೇವರ ಆಲಯಕ್ಕೆ ಹೋಗಿ ಉತ್ತರ ದ್ವಾರದ ಮೂಲಕ ವೆಂಕಟೇಶ್ವರ ಸ್ವಾಮಿಯನ್ನು ದರ್ಶನ ಪಡೆಯೋದರಿಂದ ನಮಗಿರುವ ಎಲ್ಲ ಕಷ್ಟಗಳು, ಜಾತಕ ದೋಷಗಳು, ಪಾಪಗಳು ಕಳೆಯಲಿ, ಗೊತ್ತಿದ್ದೋ ಗೊತ್ತಿಲ್ಲದೆ ವರ್ಷ ಪೂರ್ತಿ ಮಾಡಿರುವಂಥ ತಪ್ಪುಗಳೆಲ್ಲ ನಾಶವಾಗಲಿ ಎಂದು ಬೇಡಿಕೊಳ್ಳಬೇಕು. ಮನೆಯಲ್ಲಿ ಪೂಜೆ ಮಾಡುವಾಗ ಪೂಜೆ ಮುಗಿದ ನಂತರ ಗೋವಿಂದ ನಾಮವನ್ನು ಹೇಳಿಕೊಳ್ಳೋದು, ವಿಷ್ಣು ದೇವರ ಅಷ್ಟೋತ್ತರ ಹೇಳಿಕೊಳ್ಳೋದು, ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳುವುದು ಅಥವಾ ಕೇಳುವುದು, 108 ಬಾರಿ ವಿಷ್ಣು ದೇವರ ಗಾಯತ್ರಿ ಮಂತ್ರ ಹೇಳಿಕೊಳ್ಳುವುದು ಮಾಡಿದರೆ ಹೆಚ್ಚಿನ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ವೈಕುಂಠ ಏಕಾದಶಿಯ ದಿನ ಎಲ್ಲಾ ವಿಷ್ಣು ಆಲಯದಲ್ಲೂ ಉತ್ತರ ದ್ವಾರದ ಮೂಲಕ ದರ್ಶನವನ್ನು ನೀಡುತ್ತಾರೆ. ಭಗವಂತನದ್ದು ಉತ್ತರ ದ್ವಾರವನ್ನು ಸ್ವರ್ಗದ ಬಾಗಿಲು ರೀತಿ ಅಲಂಕಾರವನ್ನು ಮಾಡಿರುತ್ತಾರೆ ಮತ್ತು ಸಿಹಿಯಾದ ಪ್ರಸಾದವನ್ನು ವಿತರಣೆ ಮಾಡ್ತಾ ಇರ್ತಾರೆ. ಈ ವೈಕುಂಠ ಏಕಾದಶಿಯ ದಿನ ಸಾವಿರಾರು ಭಕ್ತಾದಿಗಳು ವಿಷ್ಣು ಆಲಯಕ್ಕೆ ತೆರಳಿ ಉತ್ತರ ದ್ವಾರದ ಮೂಲಕ ದರ್ಶನವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಮನೆಯಲ್ಲೂ ಅಷ್ಟೇ ದೇವರ ಫೋಟೋ ಅಂತ ಅಂದರೆ ವಿಷ್ಣು ದೇವರ ಫೋಟೋ ಆಗಿರ್ಬೋದು, ವಿಗ್ರಹಕ್ಕಾಗಿರ್ಬೋದು ಗಂಧ, ಕುಂಕುಮ, ಪುಷ್ಪಗಳಿಂದ ಅಲಂಕಾರ ಮಾಡಿ ತುಪ್ಪದ ಆರತಿ ಅಥವಾ ಬೆಲ್ಲದ ಆರತಿ ಅಥವಾ ಅಕ್ಕಿ ಹಿಟ್ಟಿನ ದೀಪಾರಾಧನೆ ನಿಮ್ಮ ಕೈಲಿ ಯಾವ್ದು ಸಾಧ್ಯ ಆಗುತ್ತೋ ಅದನ್ನು ಮಾಡಿ ಹಣ್ಣುಗಳಿಂದ ಅಥವಾ ಅವಲಕ್ಕಿ ಸಕ್ಕರೆಯಿಂದ ಅಥವಾ ಪಾಯಸದಿಂದ ನೈವೇದ್ಯವನ್ನು ಮಾಡ್ಕೋಬೇಕು. ನಂತರ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದು ನಾವು ಈ ಪೂಜೆಯನ್ನು ಮಾಡೋದ್ರಿಂದ
ನಮಗೆ ಪೂಜೆಯ ಸಂಪೂರ್ಣ ಫಲ ಸಿಗುತ್ತದೆ ಮತ್ತು ಮುಕ್ತಿನೂ ಸಿಗುತ್ತದೆ. ಈ ವೈಕುಂಠ ಏಕಾದಶಿಯ ದಿನ ಉಪವಾಸವಿದ್ದರೆ 3 ಕೋಟಿ ಏಕಾದಶಿಯ ದಿನ ಉಪವಾಸ ಇದ್ದ ಫಲ ಸಿಗುತ್ತದೆ. ವೈಕುಂಠ ಏಕಾದಶಿಯು ಈ ಬಾರಿ ಅನೇಕ ಯೋಗಗಳಿಂದ ಕೂಡಿ ಬಂದಿದೆ. ಈ ದಿನ ಭೂಮಿ ಖರೀದಿ, ಬಂಗಾರ, ಬೆಳ್ಳಿ ಖರೀದಿ, ಮುಖ್ಯ ಒಪ್ಪಂದಗಳು ಮಾಡಿಕೊಳ್ಳಬಹುದು. ಹೊಸ ವಾಹನ ಖರೀದಿ ಮಾಡಲು ಸಹ ಈ ದಿನ ಸೂಕ್ತವಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ವರ್ಷ ವೈಕುಂಠ ಏಕಾದಶಿಯು ಯಾವತ್ತು ಬಂದಿದೆ, ವೈಕುಂಠ ಏಕಾದಶಿಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಯಾವ ರೀತಿ ಉಪವಾಸ ಇದ್ದು ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ, ವೈಕುಂಠ ಏಕಾದಶಿಯ ವಿಶೇಷ ಮತ್ತು ಮಹತ್ವವನ್ನೆಲ್ಲ ತಿಳ್ಕೊಂಡ್ರಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.